ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈಗ ಚಿರತೆ ಕಾಟ ಶುರುವಾಗಿದೆ. ಈಗಾಗಲೇ ಒಬ್ಬ ಯಾತ್ರಿಕನನ್ನ ಚಿರತೆ ಬಲಿ ಪಡೆದುಕೊಂಡಿದೆ. ಈ ಬೆನ್ನಲ್ಲೇ ಜಿಲ್ಲಾಡಳಿತ ಒಂದಿಷ್ಟು ಕ್ರಮಗಳಿಗೂ ಕೂಡ ಮುಂದಾಗಿದೆ. ಮಾದಪ್ಪನ ಬೆಟ್ಟದಲ್ಲಿ ಚಿರತೆ ದಾಳಿಗೆ ವ್ಯಕ್ತಿ ಸಾವನ್ನಪ್ಪಿದಂತಹ ಪ್ರಕರಣ, ತಾಳು ಬೆಟ್ಟದಲ್ಲಿ ಮತ್ತೆ ಈಗ ಚಿರತೆ ಕಾಣಿಸಿಕೊಂಡಿರೋದು ಆತಂಕವನ್ನು ಹೆಚ್ಚಿಸಿದೆ. ಮರದ ಮರೆಯಲ್ಲಿ ನಿಂತು ಹೊಂಚು ಹಾಕುವಂತಹ ವಿಡಿಯೋ ಸೆರೆ ಸಿಕ್ಕಿದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ದ್ವಿಚಕ್ರ ವಾಹನ ಬಂದು ಮುಂದಿನ 3 ದಿನಗಳವರೆಗೂ ಕೂಡ ಸಂಚಾರ ಕ್ಲೋಸು. ಬೆಟ್ಟಕ್ಕೆ ಹೋಗುವ ಬೈಕನ್ನು ತಡಿತಾ ಇದ್ದಾರೆ ಪೊಲೀಸರು, ಅರಣ್ಯ ಸಿಬ್ಬಂದಿಗಳು. ಈ ಪಾದಯಾತ್ರೆ ಮಾಡೋರು ಇದ್ದರೆ ಅಂಥವ್ರಿಗೂ ಕೂಡ ಅವಕಾಶ ಇರೋದಿಲ್ಲ. ಯಾರ ಕಣ್ತಪ್ಪಿಸಿ ಪಾದಯಾತ್ರೆ ಹೋಗದಂತೆ ನಿಗಾ ವಹಿಸಲಾಗಿದೆ. ಮಾದಪ್ಪನ ಬೆಟ್ಟದಲ್ಲಿ ಚಿರತೆ ಕಾಟಕ್ಕೆ ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು. ಈ ನರಭಕ್ಷಕ ಚಿರತೆಯನ್ನು ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವ್ಯಕ್ತಿ ಹೆಸರು ಪ್ರವೀಣ್ ಅಂಥೇಳಿ ಸ್ನೇಹಿತರ ಜೊತೆಗೆ ಪಾದಯಾತ್ರೆ ಹೋಗಿದ್ದ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಈ ಸಂದರ್ಭದಲ್ಲಿ ಈ ನರಭಕ್ಷಕ ಚಿರತೆ ಅಟ್ಯಾಕ್ ಮಾಡಿತ್ತು, ಈತನನ್ನು ಹೊತ್ತೊಯ್ದಿತ್ತು. ಅದಾದ ಮೇಲೆ ಶವವಾಗಿ ಸಿಕ್ಕಿದ್ದ. ಚಿರತೆ ಹೋಯಿತು ಅನ್ನುವಂತಹ ಸಂದರ್ಭದಲ್ಲಿಯೇ ಮತ್ತೆ ಕಾಣಿಸ್ಕೊಂಡಿದೆ. ಹೊಂಚಾಗ್ತಾ ಇರುವಂತಹ ವಿಡಿಯೋ ಎಲ್ಲ ಈಗ ವೈರಲ್ ಆಗ್ತಾ ಇದೆ. ಹಾಗಾಗಿ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಮುಖ್ಯವಾಗಿ 2 ವೀಲರಲ್ಲಿ ಹೋಗೋರಿಗೆ, ನಡ್ಕೊಂಡು ಹೋಗುವಂತಹ ಪಾದಾಚಾರಿಗಳಿಗೆ ಈಗ ಅಲ್ಲಿ ಬ್ರೇಕ್ ಹಾಕುವಂತಹ ಕೆಲಸ ಆಗಿರುವಂಥದ್ದು. 3 ದಿನಗಳ ಕಾಲ ಇದೇ ರೀತಿಯ ಕ್ರಮಕ್ಕೆ ಈಗ ಜಿಲ್ಲಾಡಳಿತ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದುವರೆಗೂ ಮಹದೇಶ್ವರನ ಬೆಟ್ಟದಲ್ಲಿ ಯಾವತ್ತೂ ಇಂಥ ಒಂದು ಘಟನೆ ನಡೆದಿರಲಿಲ್ಲ. ಬಹುಶಃ ಇದು ನಿಜವಾಗ್ಲೂ ವಿಷಾದನೀಯ. ಮತ್ತೆ ಮರುಕಳಿಸ್ತಾ ಇರೋದಕ್ಕೆ ಈಗಾಗಲೇ ಅಧಿಕಾರಿಗಳು, ಮೇಲ್ಮಟ್ಟದ ಅಧಿಕಾರಿಗಳು ಅಂದರೆ ಅರಣ್ಯ ಅಧಿಕಾರಿಗಳು ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡು ಮುಂದೆ ಬರ್ತಕ್ಕಂಥ ಏನು ಶಿವರಾತ್ರಿ ಜಾತ್ರೆ ಬರ್ತಿದೆ, ಆ ಬರ್ತಕ್ಕಂಥ ಭಕ್ತರಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಸೊ ಯಾವುದೇ ಕಾರಣಕ್ಕೂ ಇಂಥದ್ದು ಘಟನೆ ಮತ್ತೆ ಮರುಕಳಿಸ್ತಾ ಇರೋದಕ್ಕೆ ಈಗಾಗಲೇ ಅರಣ್ಯಾಧಿಕಾರಿಗಳ ಜೊತೆ ಸಾಕಷ್ಟು ಚರ್ಚೆ ಆಗಿ ಈಗ ಏನು ಇನ್ನಷ್ಟು ಗಸ್ತು ಮಾಡಲಿಕ್ಕೆ ಮತ್ತು ಪ್ರಾಧಿಕಾರದಿಂದನೂ ಒಂದು ವೆಹಿಕಲ್ನ ಕೊಟ್ಟು ಅದನ್ನು ಸಹ ಗಸ್ತು ಮಾಡಿ ಸುರಕ್ಷಿತವಾಗಿ ಏನು ಜನರು ಏನು ಭಕ್ತಿ ಇಟ್ಕೊಂಡು ಬರ್ತಿದ್ದಾರೆ ಮಾದಪ್ಪನಿಗೆ, ಆ ಭಕ್ತಿಯಿಂದ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ಪಾದಾಚಾರಿಗಳಿಗೆ 2 ವೀಲರ್ ವೆಹಿಕಲ್ಗಳಿಗೆಲ್ಲ ಸ್ಥಗಿತ ಹೇರುವಂಥದ್ದು ತಾತ್ಕಾಲಿಕ ಸೊಲ್ಯೂಷನ್ನು, ಬಟ್ ಚಿರತೆ ಹಿಡಿಯುವಂತಹ ನಿಟ್ಟಿನಲ್ಲಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತ? ಖಂಡಿತವಾಗಿಯೂ ಪ್ರೇಮ್, ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ನಿನ್ನೆಯಿಂದ ಕೂಡ ಅಲರ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ 2 ಕಡೆಗಳಲ್ಲಿ ಒಂದು ಬೋನುಗಳನ್ನ ಅಳವಡಿಸಿದ್ದಾರೆ. ಅದರ ಜೊತೆಗೆ ಚಿರತೆ ಕಾರ್ಯಪಡೆ ಕೂಡ ಇದೀಗ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದನ್ನ ಕಾಣ್ತಾ ಇದೀವಿ. ಈ ಮೂಲಕವಾಗಿ ಚಿರತೆಯನ್ನ ಹೇಗಾದ್ರೂ ಸೆರೆ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಆದ್ರೆ ನಿನ್ನೆ 2 ಕಡೆ ಒಂದು ಇದೇ ಚಿರತೆ ಪ್ರತ್ಯಕ್ಷವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಆ ಚಿರತೆಯ ವಿಡಿಯೋ ಕೂಡ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಇದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಅಲ್ಲದೆ ಇಂದು ಯಾರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ದ್ವಿಚಕ್ರ ವಾಹನ ಸವಾರರು ಹಾಗೂ ಪಾದಯಾತ್ರೆ ಯಾರು ಹೋಗ್ತಾ ಇದ್ದಾರೆ ಅವರನ್ನೆಲ್ಲಾನು ಕೂಡ ತಾಳು ಬೆಟ್ಟದಲ್ಲೇ ತಡೆಯುವಂತ ಒಂದು ಕೆಲಸ ಆಗ್ತಾ ಇದೆ. ಮತ್ತೆ ಅವರನ್ನ ಬಸ್ಸಿನಲ್ಲಿ ಕಳಿಸ್ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಅಲ್ಲಿನ ಸ್ಥಳೀಯ ಪೊಲೀಸರು ಹಾಗೂ ಅರಣ್ಯ ಸಿಬ್ಬಂದಿ ಕೂಡ ಮುಂದಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಈ ಮೂಲಕವಾಗಿ ಬರುವ ಭಕ್ತರ ಪ್ರತಿಯೊಬ್ಬ ಜೀವವು ಕೂಡ ಅತ್ಯಮೂಲ್ಯ ಅನ್ನೋ ನಿಟ್ಟಿನಲ್ಲಿ ಇದೀಗ ಒಂದು ಕ್ರಮಗಳನ್ನ ಕೈಗೊಂಡಿರ್ತಕ್ಕಂಥದ್ದು. ಮತ್ತೆ ಆದಷ್ಟು ಶೀಘ್ರದಲ್ಲೇ ಚಿರತೆಯನ್ನ ಸೆರೆ ಹಿಡಿಲಿಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗಾಗಲೇ ಡ್ರೋನ್ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದಾರೆ. ಮತ್ತೆ ಅದನ್ನ ಪತ್ತೆ ಹಚ್ಚತಕ್ಕಂಥದ್ದು, ಸಾಧ್ಯವಾದ್ರೆ ಅರವಳಿಕೆ ಕೊಟ್ಟು ಹಿಡಿತಕ್ಕಂಥದ್ದು ಅಥವಾ ಬೋನಿಗೆ ಬಿದ್ದರೆ ಅದನ್ನ ಸೆರೆ ಹಿಡಿತಕ್ಕಂತ ಒಂದು ಎಲ್ಲಾ ರೀತಿಯಾದಂತಹ ಒಂದು ಪ್ಲಾನ್ ಗಳನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರೇಮ್, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.